ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 24/12/2025 महावाक्य। मीठे बच्चे, अविनाशी ज्ञान रत्नों का दान ही महादान है। इस दान से ही राजाई प्राप्त होती है, इसलिए महादानी बनो। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಅವಿನಾಶಿ ಜ್ಞಾನರತ್ನಗಳ ದಾನವೇ ಮಹಾದಾನವಾಗಿದೆ. ಈ ದಾನದಿಂದಲೇ ರಾಜ್ಯ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ಮಹಾದಾನಿಯಾಗಿರಿ. प्रश्न, जिन बच्चों को सर्विस का शौक होगा उनकी मुख्य निशानियाँ क्या होगी? ಬಾಬಾ ಮಕ್ಕಳಿಗೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾವ ಮಕ್ಕಳಿಗೆ ಸೇವೆಯ ಆಸಕ್ತಿ ಇರ್ತದೆ ಆ ಮಕ್ಕಳ ಲಕ್ಷಣ ಏನಾಗಿದೆ ಅಂತ. उत्तर, उन्हें पुरानी दुनिया का वातावरण बिल्कुल अच्छा नहीं लगेगा. ಬಾಬಾ ಇಲ್ಲಿ ಉತ್ತರ ಹೇಳ್ತಾ ಹೋಗ್ತಾರೆ. ಅಂತಹ ಮಕ್ಕಳಿಗೆ ಹಳೆ ಜಗತ್ತಿನ ವಾತಾವರಣ ಯಾವ ಕಾರಣಕ್ಕೂ ಇಷ್ಟ ಆಗಲ್ಲ. सेकेंड, उन्हें बहुतों की सेवा कर आप समान बनाने में ही ಖುಷಿ ಹೋಗಿ. ಅಂಥ ಮಕ್ಕಳಿಗೆ ಬಹಳ ಜನರ ಸೇವೆ ಮಾಡಿ ಅನೇಕರನ್ನು ತನ್ನ ಸಮಾನ ಮಾಡ್ಕೊಳ್ಳೋದ್ರಲ್ಲಿನೇ ಖುಷಿ ಇರ್ತದೆ. 3, उन्हें पढ़ने और पढ़ाने में ही आराम आएगा. ಅವರಿಗೆ ಓದಲಿಕ್ಕೆ ಮತ್ತು ಓದಿಸೋದ್ರಲ್ಲಿನೇ ಆರಾಮ್ ಅನ್ನಿಸ್ತದೆ. 4, समझाते समझाते गला भी खराब हो जाए तो भी ಖುಷಿ में रहेंगे. ಬಾಬಾ ಹೇಳ್ತಾರೆ, ಅವ್ರಿಗೆ ಹೇಳ್ತಾ ಹೇಳ್ತಾ ಗಂಟ್ಲು ಒಣಗಿದ್ರೂ ಕೂಡ ಭಾಳ ಖುಷಿ ಇರ್ತದೆ. 5, उन्हें किसी की मिल्कियत नहीं चाहिए, वह किसी की प्रॉपर्टी के पीछे अपना समय नहीं गंवाएंगे. ಬಾಬಾ ಹೇಳ್ತಾರೆ, ಅಂಥ ಮಕ್ಕಳಿಗೆ ಯಾರ ಆಸ್ತಿನೂ ಬೇಡ, ಯಾರ ಆಸ್ತಿ ಹಿಂದೆ ಅವ್ರು ತಮ್ಮ ಸಮಯನೂ ಕೂಡ ಹಾಳು ಮಾಡೋದಿಲ್ಲ. उनकी रंगे सब तरफ से टूटी हुई होंगी. ಅವ್ರ ವಿಚಾರ ಇರ್ಬೋದು, ಅವ್ರ ಸಂಕಲ್ಪ ಇರ್ಬೋದು, ಅವ್ರ ಮಾತಿರ್ಬೋದು, ಎಲ್ಲ ಕಡೆಯಿಂದ ದೂರ ಆಗಿಬಿಟ್ಟಿರ್ತದೆ. ಬೇಡ ಅನ್ನಿಸ್ತದೆ, ಈ ಜಗತ್ತು ಬೇಡಪ್ಪ ಅಂತ ಅನ್ನಿಸ್ತದೆ ಅವ್ರಿಗೆ. 7, वह बाप समान उदार चित्त होंगे, उन्हें सेवा के सिवाय और कुछ भी मीठा नहीं लगेगा. ಅವರು ತಂದೆ ಸಮಾನ ಉದಾರ ಚಿತ್ತರಾಗಿರ್ತಾರೆ. ಅವ್ರಿಗೆ ಸೇವೆ ಹೊರತು ಇನ್ನೇನು ಮಧುರ ಅನಿಸೋದಿಲ್ಲ. गीत, ओम नमः शिवाय. ओम शांति. रूहानी बाप जिसकी महिमा सुनी वह बच्चों को पाठ पढ़ाते हैं. ಪಾಠಶಾಲಾ है ಆತ್ಮಿಕ ತಂದೆ ಯಾರ ಮಹಿಮೆಯನ್ನು ನಾವೆಲ್ಲರೂ ಕೇಳಿದ್ವಿ, ಆ ತಂದೆ ಕೂತ್ಕೊಂಡು ಮಕ್ಕಳಿಗೆ ಪಾಠ ಓದಿಸ್ತಿದ್ದಾರೆ. ಯಾಕೆಂದರೆ ಇದು ಪಾಠಶಾಲೆ ತಾನೆ. तुम सब यहाँ पाठ पढ़ रहे हो टीचर से. यह है सुप्रीम टीचर जिसको परम पिता भी कहा जाता है. ನೀವೆಲ್ಲರೂ ಇಲ್ಲಿ ಪಾಠ ಓದ್ತಿದ್ದೀರಿ ಟೀಚರಿಂದ. ಅವರು ಸುಪ್ರೀಂ ಟೀಚರ್, ಅವ್ರಿಗೆ ಪರಂ ಪಿತಾ ಅಂತ ಹೇಳಲಾಗ್ತದೆ. परम पिता रूहानी बाप को ही कहा जाता है, लौकिक बाप को कभी परम पिता नहीं कहेंगे. ಪರಮ ಪಿತಾ ಅಂಥೇಳಿ ಆತ್ಮಿಕ ತಂದೆಗೇ ಹೇಳಲಾಗ್ತದೆ. ಲೌಕಿಕ ತಂದೆಗೆ ಎಂದಿಗೂ ಪರಮ ಪಿತಾ ಅಂತ ಹೇಳೋದಿಲ್ಲ. तुम कहेंगे अभी हम पारलौकिक बाप के पास बैठे हैं, कोई बैठे हैं, कोई मेहमान बन आते हैं. ಬಾಬಾ ಹೇಳ್ತಾರೆ, ನೀವು ಹೇಳ್ತೀರಾ ನಾವೆಲ್ಲ ಬಾಪ್ ದಾದ ಅಂದರೆ ಪಾರಲೌಕಿಕ ತಂದೆ ಹತ್ರ ಕೂತ್ಕೊಂಡಿದ್ದೇವೆ. ಕೆಲವರು ಕೂತ್ಕೊಂಡಿದ್ದಾರೆ, ಕೆಲವರು ಗೆಸ್ಟ್ ಆಗಿ ಬಂದು ಹೋಗ್ತಾರೆ. तुम समझते हो हम बेहद के बाप पास बैठे हैं वर्षा लेने के लिए, तो अंदर में कितनी खुशी होनी चाहिए. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರಾ ನಾವು ಬೇಹದ್ದಿನ ತಂದೆ ಹತ್ರ ಕೂತ್ಕೊಂಡಿದ್ದೇವೆ ಆಸ್ತಿ ತಗೊಳ್ಳೋದಕ್ಕೋಸ್ಕರ. ಅಂದಮೇಲೆ ನಮ್ಗೆ ಒಳಗಡೆ ಎಷ್ಟು ಖುಷಿ ಇರಬೇಕು ಅಂತಾರೆ ಬಾಬಾ. ಮನುಷ್ಯ तो बेचारे चिल्लाते रहते हैं, इस समय दुनिया में सब कहते दुनिया में शांति हो. ನೋಡಿ, ಬಡಪಾಯಿ ಮನುಷ್ಯರೆಷ್ಟು ಕೂಗ್ತಿರ್ತಾರೆ ಏನಂತ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಲ್ಲರೂ ಹೇಳ್ತಾರೆ ಜಗತ್ತಿನಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು, ಖುಷಿ ಬೇಕು ಅಂತ. ಯಾತೋ ಬಿಚಾರೋಂಕೋ ಪತಾ ನಹಿ ಶಾಂತಿ ಕ್ಯಾ ವಸ್ತು ಹೇ. ಕೇಳ್ತಾರೆ ಶಾಂತಿ ಬೇಕು ಅಂತ, ಆದರೆ ಬಡಪಾಯಿಗಳಿಗೆ ಗೊತ್ತೇ ಇಲ್ಲ ಶಾಂತಿ ಅನ್ನುವಂಥ ವಸ್ತು ಯಾವುದಾಗಿದೆ ಅಂತ. ज्ञान का सागर, शांति का सागर बाप ही शांति स्थापन करने वाला है. निराकारी दुनिया में तो शांति है. ಜ್ಞಾನದ ಸಾಗರ, ಶಾಂತಿಯ ಸಾಗರ ತಂದೆ ಶಾಂತಿ ಸ್ಥಾಪನೆ ಮಾಡುವಂಥವರಾಗಿದ್ದಾರೆ. ನಿರಾಕಾರಿ ಜಗತ್ತಿನಲ್ಲಂತೂ ಶಾಂತಿನೇ ಇದೆ. यहाँ चिल्लाते हैं कि दुनिया में शांति कैसे हो. अब नई दुनिया सतयुग में तो शांति थी जबकि एक धर्म था. ಬಾಬಾ ಹೇಳ್ತಾರೆ, ಇಲ್ಲಿ ಕೂಗ್ತಾರೆ ನೋಡಿ ಜಗತ್ತಿನಲ್ಲಿ ಶಾಂತಿ ಹೇಗಾಗ್ತದೆ ಅಂತ. ಈಗ ಹೊಸ ಜಗತ್ತು ಅಂದರೆ ಸತ್ಯುಗದಲ್ಲಂತೂ ಶಾಂತಿನೂ ಇತ್ತು, ಅಂದರೆ ಯಾವಾಗದು ಸ್ವರ್ಗವಾಗಿತ್ತು. नई दुनिया को कहते हैं पैराडाइज, देवताओं की दुनिया. ಶಾಸ್ತ್ರೋं में जहाँ तहाँ अशांत की बातें लिख दी है. ಬಾಬಾ ಹೇಳ್ತಾರೆ, ಹೊಸ ಜಗತ್ತಿಗೆ ಹೇಳಲಾಗ್ತದೆ ಪ್ಯಾರಡೈಸ್, ದೇವತೆಗಳ ಜಗತ್ತು ಅಂತ. ಶಾಸ್ತ್ರದಲ್ಲಿ ಅಲ್ಲಿ ಇಲ್ಲಿ ಶಾಂತಿಯ ಮಾತುಗಳನ್ನು ಬರೆದಿದ್ದಾರೆ. दिखाते हैं द्वापर में कंस था, फिर हिरण्यकशिप को सतयुग में दिखाते हैं
त्रेता में रावण का हंगामा, सब जगह ಅಶಾಂತಿ ದಿಖಾ ದಿ ಹೈ. ಬಾಬಾ ಒಂದು ಮಾತು ಹೇಳ್ತಾರೆ, ದ್ವಾಪರ ಯುಗದಲ್ಲಿ ಕಂಸನ್ ತೋರಿಸಿದರೆ ಹಿರಣ್ಯಕಶಿಪುವನ್ನು ಸತ್ಯುಗದಲ್ಲಿ ತೋರಿಸ್ತಾರೆ, ತ್ರೇತಾದಲ್ಲಿ ರಾವಣ ಗಲಾಟೆ ಮಾಡ್ದ ಅಂತ ತೋರಿಸ್ತಾರೆ, ಎಲ್ಲ ಜಾಗದಲ್ಲಿನೂ ಅಶಾಂತಿನೇ ತೋರಿಸ್ತಾರೆ. ಮನುಷ್ಯ ಬಿಚಾರೆ ಕಿತ್ನಾ ಗೋರ್ ಅಂಧಿಯಾರೆ ಮೇ ಹೈ, ಪುಕಾರ್ತೆ ಭಿ ಹೈ ಬೇಹದ್ ಕೆ ಬಾಪ್ ಕೋ. ಪಾಪ ಬಡಪಾಯಿ ಮನುಷ್ಯರು ಎಷ್ಟೆಲ್ಲ ಅಂಧಕಾರದಲ್ಲಿದ್ದಾರೆ, ಕರೀತಾರೆ ಕೂಡ ಬೇಹದ್ದಿನ ತಂದೆಯನ್ನು. ಜಬ್ ಗಾಡ್ ಫಾದರ್ ಆಯೆ ತಬ್ ವಹಿ ಆಕರ್ ಶಾಂತಿ ಸ್ಥಾಪನೆ ಕರೆ. ಯಾವಾಗ ಗಾಡ್ ಫಾದರ್ ಈ ಜಗತ್ತಿಗೆ ಬರ್ತಾರೋ ಆವಾಗೇ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. गॉड को पीछे बेचारे जानते ही नहीं, ಶಾಂತಿ ಹೋತಿ ಹೈ ನೈ ದುನಿಯಾ ಮೇ. ಪಾಪ ಈ ಬಡಪಾಯಿಗಳಿಗೆ ಪರಮಾತ್ಮನ ಬಗ್ಗೆ ಗೊತ್ತೇ ಇಲ್ಲ. ಶಾಂತಿ ಇರೋದೇ ಹೊಸ ಜಗತ್ತಿನಲ್ಲಿ, ಪುರಾನಿ ದುನಿಯಾ ಮೇ ಹೋತಿ ನಹಿ. ನೈ ದುನಿಯಾ ಸ್ಥಾಪನೆ ಕರ್ನೆ ವಾಲಾ ತೋ ಬಾಪಿ ಹೈ. ಹಳೆ ಜಗತ್ತಿನಲ್ಲಂತೂ ಶಾಂತಿ ಇಲ್ಲ. ಇವತ್ತು ಹೊಸ ಜಗತ್ತು ಸ್ಥಾಪನೆ ಮಾಡುವಂಥವ್ರು ತಂದೆಯೇ ಆಗಿದ್ದಾರೆ. ಉನ್ಕೋ ಹಿ ಬುಲಾತೆ ಕಿ ಆಕರ್ ಪೀಸ್ ಸ್ಥಾಪನೆ ಕರೋ. ಆ ತಂದೆಯನ್ನೇ ಕರೀತಾರೆ, ಪರಮಾತ್ಮ ನೀನು ಬಂದು ಶಾಂತಿ ಸ್ಥಾಪನೆ ಮಾಡಪ್ಪ ಅಂತ. ಆರ್ಯ ಸಮಾಜಿ ಭೀ ಗಾತೆ ಹೇ ಶಾಂತಿ ದೇವ. ಈ ಆರ್ಯ ಸಮಾಜದವರು ಕೂಡ ಗಾಯನ ಮಾಡ್ತಾರೆ ಶಾಂತಿ ದೇವ ಅಂತ. ಬಾಪ್ ಕಹತೆ ಪಹಲೆ ಪವಿತ್ರತ, ಅಭಿ ತುಮ್ ಪವಿತ್ರ ಬನ್ ರಹೆ ಹೋ. ಬಾಬಾ ಹೇಳ್ತಾರೆ ಮೊದಲು ಪವಿತ್ರತೆ, ಈಗ ನೀವು ಪವಿತ್ರ ಆಗ್ತಿದ್ದೀರಾ. ವಹ ಪವಿತ್ರತಾ ಭೀ ಹೇ, ಪೀಸ್ ಭೀ ಹೇ, ಹೆಲ್ತ್ ವೆಲ್ತ್ ಸಬ್ ಹೇ. ಬಾಬಾ ಹೇಳ್ತಾರೆ ಅಲ್ಲಿ ಪವಿತ್ರತೆಯೂ ಇದೆ, ಶಾಂತಿನೂ ಇದೆ, ಆರೋಗ್ಯ ಸಂಪತ್ತು ಎಲ್ಲವೂ ಇದೆ. धन बिगर तो मनुष्य उदास हो जाते हैं, तुम यहाँ आते हो इन लक्ष्मी नारायण जैसा धनवान बने. ಬಾಬಾ ಹೇಳ್ತಾರೆ ದುಡ್ಡಿಲ್ದಿದ್ರೆ ಮನುಷ್ಯರು ಉದಾಸರಾಗ್ಬಿಡ್ತಾರೆ. ನೀವಿಲ್ಲಿ ಬಂದಿರೋದೇ ಇನ್ನು ಲಕ್ಷ್ಮೀನಾರಾಯಣರ ಹಾಗೆ ಧನವಂತರಾಗಲಿಕ್ಕೆ. ಯಾ ವಿಶ್ವಕ್ಕೆ ಮಾಲೀಕ್ ಥೇನ, ತುಮ್ ಆಯೇ ಹೋ ವಿಶ್ವಕ್ಕ ಮಾಲೀಕ್ ಬನ್ನೆ. ಬಾಬಾ ಹೇಳ್ತಾರೆ ಇವರು ವಿಶ್ವದ ಮಾಲೀಕರಿದ್ರಲ್ವ, ನೀವು ಕೂಡ ಇಲ್ಲಿ ಬಂದಿರೋದೇ ವಿಶ್ವದ ಮಾಲೀಕರಾಗಲಿಕ್ಕೆ. परंतु वह दिमाग सबका नंबरवार है. बाबा ने कहा था जब प्रभात फेरी निकालते हो तो साथ में लक्ष्मी नारायण के चित्र जरूर उठाओ, ऐसे युक्ति रचो. ಶಿವಬಾಬಾ ಇಲ್ಲಿ ಒಂದು ಮಾತು ಹೇಳ್ತಾರೆ, ಬುದ್ಧಿ ಎಲ್ಲರದು ಒಂದೇ ರೀತಿ ಇರಲ್ಲ, ನಂಬರ್ ವಾರ್ ಆಗಿರ್ತದೆ. ಬಾಬಾ ಹೇಳಿದರು ಯಾವಾಗ ಶಾಂತಿ ಯಾತ್ರೆ ಹೊರಡಿಸ್ತಿರಲ್ವ, ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಚಿತ್ರ ಅವಶ್ಯವಾಗಿರಬೇಕು ಅಂತಾರೆ ಬಾಬಾ. ಹೀಗೇನಾದರೂ ಯುಕ್ತಿ ರಚಿಸಿ ಅಂತ. अभी बच्चों की बुद्धि पारस बुद्धि बनने की है. इस समय अजुन तमो प्रधान से रजो तक गए हैं. ಈಗ ಮಕ್ಕಳ ಬುದ್ಧಿ ಪಾರಸ ಬುದ್ಧಿ ಆಗುವಂಥದ್ದಿದೆ. ಈ ಸಮಯದಲ್ಲಿ ಬಾಬಾ ಹೇಳ್ತಾರೆ ಇನ್ನೂ ತಮೋ ಪ್ರಧಾನದಿಂದ ರಜೋದವರೆಗೆ ಇದೆ. ಅಭಿ ಸತೋ ಪ್ರಧಾನ್ ತಕ್ ಜಾನಾ ಹೈ, ವ ತಾಕತ್ ಅಭಿ ನೈ ಹೈ. ಈಗೇನು ಹೇಳ್ತಾರೆ ಬಾಬಾ, ಇನ್ನೂ ಸತೋ ಪ್ರಧಾನದವರೆಗೆ ಬರಬೇಕು, ಆ ಶಕ್ತಿ ಇನ್ನೂ ಬಂದಿಲ್ಲ ಅಂತಾರೆ ಬಾಬಾ. याद में रहते नहीं हैं, योग बल की बहुत कमी है. ಬಾಬಾ ನೆನಪಿರಲ್ಲ, ಇನ್ನೊಂದು ಯೋಗ ಬಲದ ಕೊರತೆ ಇದೆ. ಫಟ್ ಸೆ ಸತೋಪ್ರಧಾನ್ ನೈ ಬನ್ ಸಕ್ತೆ, ಪಟ್ ಅಂತ ಯಾರೂ ಕೂಡ ಸತೋಪ್ರಧಾನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ये जो गायन है सेकंड में जीवन मुक्ति, वो तो ठीक है, तुम ब्राह्मण बने हो तो जीवन मुक्ति बन ही गए. फिर जीवन मुक्ति में भी सर्वोत्तम मध्यम कनिष्ठ होते हैं. ಶಿವಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ ಗಾಯನ ಏನಿದೆ ಅಂದರೆ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ, ಅದಂತೂ ಸರಿಯೇ. ನೀವು ಬ್ರಾಹ್ಮಣರಾಗಿದ್ದೀರಾ ಅಂದಮೇಲೆ ಜೀವನ್ಮುಕ್ತರಾದ್ರಿ. ಆದರೆ ಜೀವನ್ಮುಕ್ತಿಯಲ್ಲಿಯೂ ಕೂಡ ಸರ್ವೋತ್ತಮ ಮಧ್ಯಮ ಕನಿಷ್ಠ ಅಂತಿದೆ. ಜೋ ಬಾಪ್ ಕಾ ಬಂತೆ ಹೇ ತೋ ಜೀವನ್ಮುಕ್ತಿ ಮಿಲ್ತಿ ಜರೂರ್ ಹೇ. ಬಾಬಾ ಏನು ಹೇಳ್ತಾರೆ ಇಲ್ಲಿ ಅಂದರೆ, ನಾವು ಬಾಬನ ಮಗು ಆಗಿದ್ದೀವಿ ಅಂದರೆ ಜೀವನ್ಮುಕ್ತಿ ಅವಶ್ಯವಾಗಿ ಸಿಗ್ತದೆ. ಬಲ್ ಬಾಪ್ ಕಾ ಬನ್ ಫಿರ್ ಬಾಪ್ ಕೋ ಚೋಡ್ ದೇತೆ ತೋ ಬಿ ಜೀವನ್ಮುಕ್ತಿ ಜರೂರ್ ಮಿಲೆಗೆ. ಮತ್ತೊಂದು ಮಾತು ಹೇಳ್ತಾರೆ ಬಾಬಾ ಇಲ್ಲಿ, ಬಲೆ ತಂದೆಯ ಮಗುವಾಗಿ ತಂದೆಯನ್ನು ಬಿಟ್ಟೋದ್ರೂ ಕೂಡ ಜೀವನ್ಮುಕ್ತಿ ಅವಶ್ಯವಾಗಿ ಸಿಗ್ತದೆ. ಸ್ವರ್ಗ ಮೇ ಝಾಡು ಲಗಾನೆ ವಾಲ ಬನ್ ಜಾಯ್. ಏನು ಹೇಳ್ತಾರೆ ಬಾಬಾ, ಅಂಥವ್ರು ಸ್ವರ್ಗದಲ್ಲಿ ಕಸ ಗುಡಿಸುವ ಕೆಲಸ ಮಾಡ್ತಾರೆ. ಸ್ವರ್ಗ ಮೇ ತೋ ಆಯಂಗೆ, ಬಾಕಿ ಪದ ಕಮ್ ಮಿಲ್ ಜಾತ. ಸ್ವರ್ಗಕ್ಕಂತೂ ಬರ್ತಾರೆ, ಆದರೆ ಪದವೇ ಕಡಿಮೆ ಸಿಗ್ತದೆ. ಬಾಪ್ ಅವಿನಾಶಿ ಜ್ಞಾನ ದೇತೆ ಹೇ, ಉಸ್ಕಾ ಕಭಿ ವಿನಾಶ ನಹೀ ಹೋತಾ ಹೈ. ಬಾಬಾ ನಾವು ಮಕ್ಕಳಿಗಿಲ್ಲಿ ಅವಿನಾಶಿಯಾದಂಥ ಜ್ಞಾನ ಕೊಡ್ತಾರೆ. ಬಾಬಾ ಕೊಡುವಂಥ ಜ್ಞಾನ ಎಂದಿಗೂ ವಿನಾಶ ಆಗೋದಿಲ್ಲ. ಬಚ್ಚೋं के अंदर में खुशी के डोल बजनी चाहिए. या हाय हाय होने के बाद फिर वाह होनी है. ಬಾಬಾ ಹೇಳ್ತಾರೆ ಮಕ್ಕಳ ಒಳಗಡೆ ನಗಾರಿ ಬಾರಿಸ್ಬೇಕು ಅಂತಾರೆ. ಬಾಬಾ ಡೋಲ್ ಬಾರಿಸ್ತದೆ ಅಂತಾರಲ್ವ, ಹಾಗೆ
ಈ ಅಯ್ಯೋ ಅಯ್ಯೋ ಅಂದ ನಂತರನೇ ಬಾಬಾ ಹೇಳ್ತಾರೆ ವಾವಾ ಆಗಲಿದೆ ಅಂತಾರೆ ಬಾಬಾ. ತುಮ್ ಅಬ್ ಈಶ್ವರಿಯ ಸಂತಾನ್ ಹೋ ಫಿರ್ ಬನೆಂಗೆ ದೈವಿ ಸಂತಾನ್. ಈ ಸಮಯ ತುಮಾರಿಯ ಜೀವನ್ ಹೀರೆ ಜೈಸಾ ಹೇ. ಬಾಬಾ ಹೇಳ್ತಾರೆ ನೀವೀಗ ಈಶ್ವರಿಯ ಸಂತಾನರಾಗಿದ್ರಿ, ಮುಂದೆ ದೈವಿ ಸಂತಾನರಾಗ್ತೀರ. ಈ ಸಮಯದಲ್ಲಿ ನಿಮ್ಮ ಜೀವನ ವಜ್ರ ಸಮಾನವಾಗಿದೆ ಅಂತಾರೆ ಬಾಬಾ. ತುಮ್ ಭಾರತ್ ಕಿ ಸರ್ವಿಸ್ ಕರ್ ಭಾರತ್ ಕೋ ಪೀಸ್ಫುಲ್ ಬನಾತೆ ಹೋ. ಬಾಬಾ ಹೇಳ್ತಾರೆ ನೀವು ಭಾರತದ ಸೇವೆ ಮಾಡಿ ಭಾರತವನ್ನು ಶಾಂತಮಯ ಮಾಡ್ತೀರಾ. ವहाँ ಪವಿತ್ರತಾ ಸುಖ ಶಾಂತಿ ಸಬ್ रहती है. ये जीवन तुम्हारा देवताओं से भी ऊंच है. ಬಾಬಾ ಹೇಳ್ತಾರಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರ್ತದೆ. ಈ ಜೀವನ ನಿಮ್ಮದು ದೇವತೆಗಳಿಗಿಂತಲೂ ಶ್ರೇಷ್ಠ ಅಂತಾರೆ ಬಾಬಾ. ಅಭಿ ತುಮ್ ರಚಿತಾ ಬಾಪ್ಕೋ ಅವ್ರ ಸೃಷ್ಟಿ ಚಕ್ರಕ್ಕೋ ಜಾನ್ತೆ ಹೋ. ಯಾಕೆ ನಮ್ಮ ಜೀವನ ಶ್ರೇಷ್ಠ ಅಂದರೆ ಈಗ ರಚಯಿತನಾಗಿರುವಂಥ ತಂದೆಯನ್ನು, ಸೃಷ್ಟಿ ಚಕ್ರವನ್ನು ಎಲ್ಲವನ್ನ ತಿಳ್ಕೊಂಡಿದ್ದೇವೆ. कहते हैं यह त्यौहार आदि जो भी है परंपरा से चले आते हैं परंतु कब से यह कोई नहीं जानते. ಈಗ ಹೇಳ್ತಾರೆ ನೋಡಿ, ಈಗ ಹಬ್ಬ ಹರಿದಿನಗಳನ್ನು ನಾವೆಲ್ಲ ಏನು ಮಾಡ್ತೇವೆ ಪರಂಪರೆಯಿಂದ ಮಾಡ್ತಾ ಬಂದ್ವಿ ಅಂತ. ಆದರೆ ಯಾವಾಗಿಂದ ಇದನ್ನು ಯಾರೂ ತಿಳ್ಕೊಂಡಿಲ್ಲ. ನಾವು ಯಾರಿಗಾದ್ರೂ ಇದನ್ನು ಪ್ರಶ್ನೆ ಕೇಳಿದರೆ ನಮ್ಮ ಹಿರಿಯರು ಮಾಡ್ತಾ ಬಂದರು, ಅದಕ್ಕೆ ನಾವು ಮಾಡ್ತಾ ಬಂದ್ವಿ ಅಂತ ಉತ್ತರ ಕೊಡ್ತಾರೆ. ಬಿಟ್ಟರೆ ಅವ್ರು ಯಾಕೆ ಮಾಡ್ತಿದ್ರು, ಹೇಗೆ ಮಾಡ್ತಿದ್ರು ಇದನ್ನು ಯಾರೂ ತಿಳ್ಕೊಂಡಿಲ್ಲ. समझते जब से सृष्टि शुरू हुई रावण को जलाना आदि भी परंपरा से चला आता है. ಅಂದರೆ ಏನು ತಿಳ್ಕೊಳ್ತಾರೆ ಅಂದರೆ ಯಾವಾಗಿಂದ ಈ ಸೃಷ್ಟಿ ಶುರುವಾಯಿತು, ರಾವಣನ ಸುಡೋದಿರ್ಬೋದು, ಇವೆಲ್ಲ ಹಬ್ಬಗಳನ್ನು ನಾವು ಪರಂಪರೆಯಿಂದ ಮಾಡ್ತಾ ಬಂದ್ವಿ ಅಂತ. अब सतयुग में तो रावण होता नहीं, वहाँ कोई भी दुखी नहीं है, इसलिए गॉड को भी याद नहीं करते. ಬಾಬಾ ಹೇಳ್ತಾರೆ ರಾವಣ ಸತ್ಯುಗದಲ್ಲಂತೂ ಇರಲ್ಲ, ಅಲ್ಲಿ ಯಾರು ದುಃಖಿಗಳು ಇರೋದಿಲ್ಲ, ಅದಕ್ಕೋಸ್ಕರ ಪರಮಾತ್ಮನ ಯಾರು ಅಲ್ಲಿ ನೆನಪು ಕೂಡ ಮಾಡೋದಿಲ್ಲ. ಯಾ ಸಬ್ ಗಾಡ್ಕೋ ಯಾದ್ ಕರ್ತಿರತ್ತೆ. ಇಲ್ಲಿ ನೋಡಿ ಎಲ್ಲರೂ ದೇವರನ್ನು ನೆನಪು ಮಾಡ್ತಾ ಇರ್ತಾರೆ. ಸಮಸ್ತೆ ಗಾಡ್ ಹಿ ವಿಶ್ವ ಮೇ ಶಾಂತಿ ಕರೆಂಗೆ ಇಸ್ಲಿಯೇ ಕಾತೆ ಆಕರ್ ರಹಮ್ ಕರೋ. ತಿಳ್ಕೊಳ್ತಾರೆ ಪರಮಾತ್ಮನೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ, ಅದಕ್ಕೆ ಹೇಳ್ತಾರೆ ಬಂದು ನಮ್ಮೇಲೆ ದಯೆ ತೋರಿಸು ಪರಮಾತ್ಮ ಅಂತ. हमको दुख से लिबरेट करो, बच्चे ही बाप को बुलाते हैं क्योंकि बच्चों ने ही ಸುಖ देखा है. ನಮ್ಮನ್ನು ದುಃಖದಿಂದ ಬಿಡಿಸು ಅಂತ ಹೇಳ್ತಾರೆ. ಮಕ್ಕಳೇ ತಂದೆಯನ್ನು ಕರೀತಾರೆ, ಏಕೆಂದರೆ ಮಕ್ಕಳೇ ಸುಖವನ್ನು ನೋಡಿದವರು. बाप कहते हैं तुमको पवित्र बनाकर साथ ले चलेंगे, जो पवित्र नहीं बनेंगे वो तो सजा खाएंगे. ಬಾಬಾ ಒಂದು ಮಾತು ಹೇಳ್ತಾರೆ, ನಿಮ್ಮನ್ನು ಪವಿತ್ರ ಮಾಡಿನೇ ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ, ಇನ್ನು ಯಾರು ಪವಿತ್ರ ಆಗೋದಿಲ್ಲ ಅವರು ಶಿಕ್ಷೆ ತಿಂತಾರೆ. ಇಸ್ಮೇ ಮನಸಾ ವಾಚಾ ಕರ್ಮಣ ಪವಿತ್ರನಾ ಹೇ. ಮನಸಾ ಭಿ ಬಡಿ ಅಚ್ಚಿ ಚಾಯ್. ಇದರಲ್ಲಿ ಮನಸ್ಸು, ಮಾತು, ಕರ್ಮ ಎಲ್ಲದರಲ್ಲಿ ಪವಿತ್ರತೆ ಇರಬೇಕು. ಮನಸ್ಸು ಕೂಡ ಭಾಳ ಚೆನ್ನಾಗಿರಬೇಕು. ಇತನಿ ಮೆಹನತ್ ಕರ್ನಿ ಹೇ ಜೋ ಪಿಚಾಡಿ ಮೇ ಮನಸಾ ಮೇ ಕೊಯ್ ವ್ಯರ್ಥ ಖ್ಯಾಲ್ ನ ಆಯ್. ಬಾಬಾ ಹೇಳ್ತಾರೆ ಇಷ್ಟು ಪರಿಶ್ರಮ ಪಡಬೇಕಲ್ಲ, ಕೊನೆಗೆ ಮನಸ್ಸಿನಲ್ಲಿಯೂ ಕೂಡ ಯಾವುದೇ ವ್ಯರ್ಥ ವಿಚಾರ ಬರಬಾರ್ದು ಅಂತಾರೆ ಬಾಬಾ. एक बाप के सिवाय कोई भी याद न आए. बाप समझाते अभी मनसा तक तो आएंगे जब तक कर्मातीत अवस्था हो. ಶುಭಾಬ ಹೇಳ್ತಾರೆ ಒಬ್ಬ ತಂದೆ ಹೊರತು ಇನ್ಯಾರೂ ನೆನಪು ಬರಬಾರ್ದು. ಈಗ ಮನಸ್ಸಿನವರೆಗೂ ಬರ್ತದೆ. ಬಾಬಾ ಹೇಳ್ತಾರೆ ಅಂದರೆ ಎಲ್ಲಿವರೆಗೆ ನಾವು ಕರ್ಮಾತೀತ ಅವಸ್ಥೆ ಆಗೋದಿಲ್ಲ ಅಲ್ಲಿವರೆಗೆ ಮನಸ್ಸಿನಲ್ಲಿಯೂ ಕೂಡ ಕೆಟ್ಟ ವಿಚಾರಗಳು ಬರ್ತಾ ಇರ್ತದೆ. ಹನುಮಾನ್ ಮಿಸಲ್ ಅಡೋಲ್ ಬನು ಉಸ್ಮೆ ಹಿ ತೋ ಬಡಿ ಮೆಹನತ್ ಚಾಯಿ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಹನುಮಂತನ ಹಾಗೆ ಅಡೋಲರಾಗಿರಿ, ಅದರಲ್ಲಿನೂ ಭಾಳ ಪರಿಶ್ರಮ ಬೇಕು. ಜೋ ಆಜ್ಞಾಕಾರಿ ವಫಾದಾರ್ ಸಪೂತ್ ಬಚ್ಚೆ ಹೋತೆ ಹೇ, ಬಾಪ್ ಕಾ ಪ್ಯಾರ್ ಭಿ ಉನ್ ಪರ್ ಜಾಸ್ತಿ रहता है. ಇನ್ಯಾರು ಆಜ್ಞಾಕಾರಿಯಾಗಿರ್ತಾರೆ, ನಂಬಿಗಸ್ತರಾಗಿರ್ತಾರೆ, ಸುಪುತ್ರ ಮಕ್ಕಳಿರ್ತಾರೆ, ತಂದೆಯ ಪ್ರೀತಿಯೂ ಕೂಡ ಅಂಥ ಮಕ್ಕಳ ಮೇಲೆ ಜಾಸ್ತಿ ಇರ್ತದೆ. ಪಾಂಚ್ ವಿಕಾರೋ ಪರ್ ಜೀತ್ ನ ಪಾನೆ ವಾಲೆ ಇತ್ನೆ ಪ್ಯೂರ್ ಲಗ್ನ ಸಖಿ. ಬಾಬಾ ಹೇಳ್ತಾರೆ 5 ವಿಕಾರಗಳ ಮೇಲೆ ಜಯ ಗಳಿಸದೇ ಇರುವಂಥವರು ಅಷ್ಟು ಪವಿತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಕಲ್ಪ ಕಲ್ಪ ಬಾಪ್ ಸೆ ಯ ವರ್ಷ ಲೇತೆ ತೋ ಕಿತ್ನಾ ಖುಷಿ ಕಾ ಪಾರ ಚಡ್ನಾ ಚಾಯ್. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ನಾವು ಕಲ್ಪ ಕಲ್ಪಕ್ಕೂ ತಂದೆಯಿಂದ ಈ ಆಸ್ತಿ ಪಡ್ಕೊಳ್ತೇವೆ ಅಂದರೆ ಎಷ್ಟು ಖುಷಿ ಅಪಾರ ಏರಬೇಕು ಅಂತಾರೆ ಬಾಬಾ. ಯ ಭಿ ಜಾನ್ತೆ ಹೋ ಸ್ಥಾಪನಾ ತೋ ಜರೂರ್ ಹೋನಿ ಹೇ, ಯ ಪುರಾಣಿ ದುನಿಯಾ ಖಬರ್ದಾಕಿಲ್ ಹೋನಿ ಹೇ ಜರೂರ್. ಇದು ಕೂಡ ತಿಳ್ಕೊಂಡಿದ್ದೇವೆ, ಸ್ಥಾಪನೆ ಅಂತೂ ಅವಶ್ಯವಾಗಿ ಆಗೋದೆ. ಈ ಹಳೆ ಜಗತ್ತು ಸ್ಮಶಾನ ಆಗ್ತದೆ ಅವಶ್ಯವಾಗಿ. ಹಮ್ ಪರಿಸ್ಥಾನ್ ಮೇ ಜಾನೆ ಕಿಲಿ ಕಲ್ಪ ಪಹಲೆ ಮಿಸಲ್ ಪುರುಷಾರ್ಥ ಕರ್ತೆ ಇರತ್ತೆ. ನಾವು ಸ್ವರ್ಗಕ್ಕೆ ಹೋಗೋದಕ್ಕೋಸ್ಕರ ಕಲ್ಪದ ಮೊದಲಿನ ಹಾಗೆ ಪುರುಷಾರ್ಥ ಮಾಡ್ತಾ ಇರ್ತೇವೆ. ಇವತ್ತು ಕಬ್ರಿಸ್ತಾನ್ ಏನ ಬಾಬಾ ಹೇಳ್ತಾರೆ, ಇದು ಜಗತ್ತು ನೋಡಿ ಇವತ್ತು ಸ್ಮಶಾನ ಅಲ್ವಾ,
ಎಲ್ಲಿ ಬೇಕಲ್ಲಿ ಸಾಯ್ತಿದ್ದಾರೆ, ಎಲ್ಲಿ ಬೇಕಲ್ಲಿ ಕೊಲೆ ಸುಲಿಗೆ ನಡೀತಾ ಇದೆ, ಯುದ್ಧ ಏನೆಲ್ಲ ನಡೀತಾ ಇದೆ. ಆದಮೇಲೆ ಇದು ಸ್ಮಶಾನ ತಾನೆ. पुरानी दुनिया और नई दुनिया की समझानी सीढ़ी में है. ये सीढ़ी कितनी अच्छी है तो भी मनुष्य समझते नहीं है. ಬಾಬಾ ಹೇಳ್ತಾರೆ ಹಳೆ ಜಗತ್ತು ಮತ್ತು ಹೊಸ ಜಗತ್ತಿನ ತಿಳುವಳಿಕೆ ಬೇಕು ಅಂದರೆ ಮೆಟ್ಲು ಚಿತ್ರದಲ್ಲಿದೆ. ಮೆಟ್ಲು ಚಿತ್ರ ಎಷ್ಟು ಚೆನ್ನಾಗಿದೆ, ಸಿಡಿ ಚಿತ್ರ ಅಂತಾರೆ ಬಾಬಾ, ಆದರೆ ಮನುಷ್ಯರು ತಿಳ್ಕೊಳ್ಳೋದಿಲ್ಲ. ಯಾ ಸಾಗರಕ್ಕೆ ಕಂಟೆ ಪರ್ रहने वाले भी पूरा समझते नहीं. तुम्हें ज्ञान धन का दान तो जरूर करना चाहिए. ಬಾಬಾ ಹೇಳ್ತಿರಲಿ ಸಾಗರದ ದಡದಲ್ಲಿ ಅಂದರೆ ತಂದೆ ಹತ್ರ ಇರುವಂಥವರು ಕೂಡ ಪೂರ್ಣ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ನಿಮಗೆ ಜ್ಞಾನದ ಅಂದರೆ ನೀವು ಜ್ಞಾನಧನ ದಾನ ಅವಶ್ಯವಾಗಿ ಮಾಡಬೇಕು. ಧನ್ ದಿಯೇ ಧನ ನಾ ಖೋಟೆ, ದಾನಿ ಮಹಾದಾನಿ ಕತೆ ಏನ. ನೀವೆಷ್ಟು ದಾನ ಮಾಡ್ತೀರೋ ಬಾಬಾ ಹೇಳ್ತಾರೆ ಅದು ಜ್ಞಾನದಾನ ಇರ್ಬೋದು, ಧನದಾನ ಇರ್ಬೋದು. ಬಾಬಾ ಹೇಳ್ತಾರೆ ಎಷ್ಟು ದಾನ ಮಾಡ್ತೀರೋ ಅದು ಕಡಿಮೆ ಆಗಲ್ಲ. ದಾನಿ ಮಹಾದಾನಿ ಅಂತ ಹೇಳ್ತಾರಲ್ವ, ಜೋ ಹಾಸ್ಪಿಟಲ್ ಧರ್ಮಶಾಲಾ ಆದಿ ಬನಾತೆ ಉಸ್ಕೋ ಮಹಾದಾನಿ ಕತೆ. ಲೌಕಿಕದಲ್ಲಿ ನೋಡಿ ಯಾರು ಹಾಸ್ಪಿಟಲ್ ತೆರೀತಾರೆ ಅಂದರೆ ಫ್ರೀಯಾಗಿ ಉಚಿತವಾದಂಥ ಆರೋಗ್ಯ ದಾನ ಮಾಡ್ತಾರೆ, ಅಲ್ಲಿ ಧರ್ಮಶಾಲೆ ಕಟ್ಟಿಸ್ತಾರೆ, ಮತ್ತು ಅವರಿಗೆಲ್ಲ ಮಹಾದಾನಿ ಅಂತ ಹೇಳ್ತಾರಲ್ವ. ಉಸ್ಕಾ ಫಲ್ ಫಿರ್ ದೂಸರೇ ಜನ್ಮ ಅಲ್ಪಕಾಲಕ್ಕೆ ಮಿಲ್ತಾ ಹೈ. ಬಾಬಾ ಹೇಳ್ತಾರೆ ಅದರ ಫಲ ಮತ್ತು ಇನ್ನೊಂದು ಜನ್ಮದಲ್ಲಿ ಅಲ್ಪಕಾಲಕ್ಕೋಸ್ಕರ ಸಿಗ್ತದೆ. ಸಮಜೋ ಧರ್ಮಶಾಲಾ ಬನಾತೆ ಹೈ ತೋ ದೂಸರೇ ಜನ್ಮ ಮಕಾನ್ ಕಾ ಸುಖ ಮಿಲೇಗಾ. ತಿಳ್ಕೊಳ್ಳಿ, ಎಷ್ಟೋ ಯಾತ್ರಿಗಳಿಗೆ ಬಂದು ಉಳ್ಕೊಳ್ಳಿಕ್ಕೆ ಧರ್ಮಶಾಲೆ ಅಂತ ಮಾಡ್ತಾರೆ. ಬಾಬಾ ಹೇಳ್ತಾರೆ ಅದರ ಫಲ ಇನ್ನೊಂದು ಜನ್ಮದಲ್ಲಿ ಅವರಿಗೆ ಒಂದು ಒಳ್ಳೆ ಮನೆಯ ಸುಖ ಸಿಗ್ತದೆ. कोई बहुत बहुत धन दान करते तो राजा के घर में व साहूकार के घर में जन्म लेते. ಯಾರು ಬಹಳ ಬಹಳ ಧನ ದಾನ ಮಾಡಿದವರು ಇದ್ದರೆ ಅವ್ರು ರಾಜರ ಮನೆಯಲ್ಲಿ ಅಥವಾ ದೊಡ್ಡ ದೊಡ್ಡ ಸಾಹುಕಾರ ಮನೆಯಲ್ಲಿ ಜನ್ಮ ತಗೊಳ್ತಾರೆ. ವ ದಾನ್ ಸೆ ಬಂತೆ ಹೇ ತುಮ್ ಪಢಾಯಿ ಸೆ ರಾಜಾಯಿ ಪದ ಪಾತೆ ಹೋ. ಅದು ದಾನದಿಂದ ಆದರೆ ನೀವು ಶಿಕ್ಷಣದಿಂದ ರಾಜ್ಯ ಪದವಿ ಪಡ್ಕೊಳ್ತೀರ. ಪಢಾಯಿ ಭಿ ಹೇ ದಾನ್ ಭಿ ಹೇ, ಯಾ ಹೇ ಡೈರೆಕ್ಟ್, ಭಕ್ತಿ ಮಾರ್ಗ ಮೇ ಹೇ ಇಂಡೈರೆಕ್ಟ್. ಬಾಬಾ ಹೇಳ್ತಾರೆ ಇಲ್ಲಿ ಶಿಕ್ಷಣವೂ ಇದೆ, ಜೊತೆಗೆ ದಾನವೂ ಇದೆ. ಇಲ್ಲಿ ಡೈರೆಕ್ಟ್, ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟ್. ಶಿವಬಾಬಾ ತುಮಕೋ ಪಢಾಯಿ ಸೆ ಐಸಾ ಬನಾತೆ ಹೇ. ಶಿವಬಾಬಾ ಕೆ ಪಾಸ್ ತೋ ಹೈ ಅವಿನಾಶಿ ಜ್ಞಾನ ರತ್ನ. ಶಿವಬಾಬಾ ನಮಗೆ ಶಿಕ್ಷಣದಿಂದ ಈ ರೀತಿ ಮಾಡ್ತಾರೆ. ಶಿವಬಾಬನ ಹತ್ರ ಅಂತೂ ಅವಿನಾಶಿಯಾದ ಜ್ಞಾನ ರತ್ನ ಇದೆ. ಏಕೇಕ ರತನ್ ಲಾಖೋ ರೂಪಾಯಿಯೊಂಕೆ ಹೇ. ಬಾಬಾ ಏನು ಹೇಳ್ತಾರೆ ಮಕ್ಕಳಿಗೆ ಅಂದರೆ ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿದಾಗಿದೆ. ಭಕ್ತಿ ಕೆ ಲಿಯೇ ಐಸೆ ನಹೀ ಕಹಾ ಜಾತಾ, ಜ್ಞಾನ ಇಸ್ಕೋ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ಭಕ್ತಿಗೋಸ್ಕರ ಈ ರೀತಿ ಹೇಳಲ್ಲ, ಜ್ಞಾನ ಅಂತ ಇದಕ್ಕೆ ಹೇಳಲಾಗ್ತದೆ. ಶಾಸ್ತ್ರೋं में भक्ति का ज्ञान है, भक्ति कैसे की जाए उसके लिए शिक्षा मिलती है. शास्त्रों में भक्ति का ज्ञान है, भक्ति कैसे की जाए उसके लिए शिक्षा मिलती है. ಬಾಬಾ ಹೇಳ್ತಾರೆ ಶಾಸ್ತ್ರದಲ್ಲಿರೋದು ಭಕ್ತಿಯ ಜ್ಞಾನ, ಹೇಗೆ ಭಕ್ತಿ ಮಾಡೋದು ಅಂತ ಆ ಶಾಸ್ತ್ರದಲ್ಲಿ ಹೇಳ್ಕೊಡ್ಲಾಗ್ತದೆ. तुम बच्चों को है ज्ञान का कापारी खुशी, तुम्हें ಭಕ್ತಿ ಕೆ ಬಾದ್ ಜ್ಞಾನ ಮಿಲ್ತಾ ಹೈ. ನಾವು ಮಕ್ಕಳಿಗಂತೂ ಜ್ಞಾನದ ಅಪಾರ ನಶೆ ಇದೆ, ಅಪಾರ ಖುಷಿ ಇದೆ. ನಮಗೆ ಭಕ್ತಿ ನಂತರ ಜ್ಞಾನ ಸಿಗ್ತದೆ. ಜ್ಞಾನ ಸೆ ವಿಶ್ವಕ್ಕೆ ಬಾದಶಾಹಿ ಕಾ ಕಾಪಾರಿ ನಶಾ ಚಡ್ತಾ ಹೈ. ಬಾಬಾ ಹೇಳ್ತಾರೆ ಜ್ಞಾನದಿಂದ ವಿಶ್ವದ ರಾಜ್ಯ ಭಾಗ್ಯದ ಅಪಾರ ನಶೆ ಇರ್ತದೆ. ಜೋ ಜಾಸ್ತಿ ಸರ್ವಿಸ್ ಕರೆಂಗೆ ಉನ್ಕೋ ನಶಾ ಚಡೇಗ. ಬಾಬಾ ಹೇಳ್ತಾರೆ ಇಲ್ಲಿ ಯಾರು ಜಾಸ್ತಿ ಸೇವೆ ಮಾಡ್ತಾರಲ್ವ ಅವ್ರಿಗೆ ನಶೆ ಇರ್ತದೆ. ಪ್ರದರ್ಶನಿ ಅಥವಾ ಮ್ಯೂಸಿಯಂ ಮೇ ಬಿ ಅಚ್ಚಾ ಭಾಷಣ ಕರ್ನೆ ವಾಲಂಕೋ ಬುಲಾತೆ ಹೈ. ಈಗ ನೋಡಿ ಎಲ್ಲಾದರೂ ಪ್ರದರ್ಶನಿ ಅಥವಾ ಮ್ಯೂಸಿಯಮ್ನಲ್ಲಿ ಒಳ್ಳೆ ಭಾಷಣ ಮಾಡೋರಿದ್ದರೆ ಅವ್ರನ್ನ ಕರೀತಾರಲ್ವ, ವहाँ भी ಜರೂರ್ ನಂಬರ್ ವಾರ್ ಹೋಂಗೆ. ಮಹಾರಥಿ, ಗೋಡೆ ಸವಾರ್, ಪ್ಯಾದೆ ಹೋತೆ, ಅಲ್ಲೂ ಕೂಡ ನಂಬರ್ ವಾರಾಗಿ ಅವಶ್ಯವಾಗಿರ್ತಾರಲ್ವ. ಮಹಾರಥಿ, ಕುದುರೆ ಸವಾರರು, ಕಾಲ್ದಳದವರು. ದಿಲ್ವಾಡ ಮಂದಿರ ಮೇ ಬಿ ಯಾದಗಾರ್ ಬನಾ ಹುವಾ ಹೈ. ತುಮ್ ಕಹೆಂಗೆ ಯಹ ಹೈ ಚೈತನ್ಯ ದಿಲ್ವಾಡ, ವಹ ಹೈ ಜಡ್. ಬಾಬಾ ಹೇಳ್ತಾರೆ ದಿಲ್ವಾಡ ಮಂದಿರದಲ್ಲಿಯೂ ಕೂಡ ಯಾದಗಾರ್ ಮಾಡಲ್ಪಟ್ಟಿದೆ. ನೀವು ಹೇಳ್ತೀರಾ ಇದು ಚೈತನ್ಯ ದಿಲ್ವಾಡ ಮಂದಿರ, ಅದಾಗಿದೆ ಜಡ. ತುಮ್ ಹೋ ಗುಪ್ತ ಇಸ್ಲಿಯೇ ತುಮಕೋ ಜಾನ್ತೆ ನಹಿ. ನೀವು ಗುಪ್ತ ಇರುವ ಕಾರಣ ನಿಮ್ಮನ್ನು ಯಾರೂ ತಿಳ್ಕೊಂಡೇ ಇಲ್ಲ. ತುಮ್ ಹೋ ರಾಜ ಋಷಿ, ವಹ ಹೈ ಹಠಯೋಗಿ ಋಷಿ. ಅಭಿ ತುಮ್ ಜ್ಞಾನೇಶ್ವರಿ ಹೋ. ಬಾಬಾ ಹೇಳ್ತಾರೆ ನೀವು ರಾಜ ಋಷಿಗಳು, ನೀವು ಅವರು ಹಠಯೋಗ ಋಷಿಗಳು. ಈಗ ನೀವು ಜ್ಞಾನೇಶ್ವರಿಯರು. ಜ್ಞಾನ ಸಾಗರ ತುಮಕೋ ಜ್ಞಾನ ದೇತೆ ಹೈ. ಜ್ಞಾನ ಸಾಗರ ನಮಗೆ ಜ್ಞಾನ ಕೊಡ್ತಾರೆ. ತುಮ್ ಅವಿನಾಶಿ ಸರ್ಜನ್ ಕೆ ಬಚ್ಚೆ ಹೋ, ಸರ್ಜನ್ ಹಿ ನಬ್ಜ ದೇಖೇಗ. ನೀವು ಅವಿನಾಶಿ ಸರ್ಜನಿನ ಮಕ್ಕಳಾಗಿದ್ದೀರಾ, ಸರ್ಜನ್ನೇ ನಾಡಿ ನೋಡ್ತಾರೆ ಇಲ್ಲಿ. ಜೋ ಅಪ್ನಿ ನಬ್ಜ್ ಕೋ ಹಿ ನಹೀ ಜಾನ್ತೆ ತೋ ದೂಸರೋಂ ಕೋ ಫಿರ್ ಕೈಸೆ ಜಾನೆಂಗೆ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಯಾರು ತಮ್ಮ ನಾಡಿಯನ್ನು ನೋಡ್ಕೊಳ್ಳಿಕ್ಕೆ ಬರೋದಿಲ್ವೋ ಬೇರೆಯವ್ರ ನಾಡಿ ಹೆಂಗೆ ನೋಡ್ತಾರೆ ಇವರು ಅಂತ. ಅಂದರೆ ಬೇರೆಯವ್ರನ್ನ ಹೆಂಗೆ ತಿಳ್ಕೊಳ್ತಾರೆ, ತಮ್ಮನ್ನೇ ತಾವು ತಿಳ್ಕೊಂಡಿಲ್ಲ ಅಂದಮೇಲೆ ಬೇರೆಯವ್ರನ್ನ ಹೆಂಗೆ ತಿಳ್ಕೊಳ್ತಾರೆ ಅಂತ.
तुम अविनाशी सर्जन के बच्चे हो ना, ज्ञान अंजन सद्गुरु दिया व ज्ञान अंजन ಇಂಜೆಕ್ಷನ್ है ಬಾಬಾ ಹೇಳ್ತಾರೆ ನೀವು ಅವಿನಾಶಿ ಸರ್ಜನ್ನಿನ ಮಕ್ಕಳಲ್ವಾ, ಜ್ಞಾನ ಅಂಜನ ಸದ್ಗುರು ಕೊಟ್ರಿ ಇಲ್ಲಿ, ಇದು ಜ್ಞಾನ ಇಂಜೆಕ್ಷನ್ ಅಲ್ವಾ, ಆತ್ಮಕ್ಕೂ ಇಂಜೆಕ್ಷನ್ ಲಗ್ತಾ है ना, ಆತ್ಮಕ್ಕೆ ಇಂಜೆಕ್ಷನ್ ಕೊಡಲಾಗ್ತದಲ್ವ, ಯಾ ಮಹಿಮಾ ಬಿ ಅಭಿ ಕಿ ಹೇ, ಸದ್ಗುರು ಕಿ ಹಿ ಮಹಿಮಾ ಹೇ. ಬಾಬಾ ಹೇಳ್ತಾರೆ ಇದು ಮಹಿಮೆ ಈಗಿನದು, ಸದ್ಗುರು ತಂದೆಯ ಮಹಿಮೆ ಇದಾಗಿದೆ. गुरुओं को भी ज्ञान इंजेक्शन सद्गुरु ही देंगे. तुम अविनाशी सर्जन के बच्चे हो तो तुम्हारा धंधा ही है ज्ञान इंजेक्शन लगाना. ಬಾಬಾ ಹೇಳ್ತಾರೆ ಗುರು ಅನ್ನಿಸ್ಕೊಂಡಂಥವ್ರಿಗೂ ಕೂಡ ಜ್ಞಾನದ ಇಂಜೆಕ್ಷನ್ ಸದ್ಗುರುನೇ ಕೊಡೋದು. ನಾವು ಅವಿನಾಶಿ ಸರ್ಜನಿನ ಮಕ್ಕಳಾಗಿದ್ದೇವೆ ಅಂದಮೇಲೆ ನಮ್ಮ ಉದ್ಯೋಗ ಏನು, ಜ್ಞಾನದ ಇಂಜೆಕ್ಷನ್ ಕೊಡೋದು, ಅಂದರೆ ಎಲ್ರಿಗೂ ಜ್ಞಾನ ಹೇಳೋದು. डॉक्टरों में भी कोई मास में लाख, कोई 500 भी मुश्किल कमाएंगे. ನಂಬರ್ವಾರ್ ಏಕ್ ದೋಕ್ಕೆ ಪಾಸ್ ಹೋತೆ ಹೇನೆ. ಈಗ ನೋಡಿರಿ ಡಾಕ್ಟರ್ಸ್ ಇರ್ತಾರೆ, ಕೆಲವರು ತಿಂಗಳಲ್ಲಿ ಲಕ್ಷಗಟ್ಟಲೆ ಗಳಿಸಿದರೆ ಇನ್ನು ಕೆಲವರು 500 ರೂಪಾಯಿ ಗಳಿಸೋದು ಕಷ್ಟ. ನಂಬರ್ವಾರ್ ಒಬ್ರಿನ್ನೊಬ್ಬರು ಪಾಸ್ ಆಗಿರ್ತಾರಲ್ವ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೇ ಜಜ್ಮೆಂಟ್ ಮಿಲ್ತಿ ಹೇ, ಫಾಸಿ ಪರ್ ಚಡ್ನಾ ಹೇ. ಈಗ ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಸಿಗ್ತದೆ ನೋಡಿ, ಬಾಬಾ ಹೇಳ್ತಾರೆ ಅಲ್ಲಿ ಫಾಸಿಗೆ ಏರೋದು. ಫಿರ್ ಪ್ರೆಸಿಡೆಂಟ್ ಪಾಸ್ ಅಪೀಲ್ ಕರ್ತೆ ತೋ ಮಾಫ್ ಭಿ ಕರ್ ದೇತೆ ಹೇ. ಮತ್ತು ಅಲ್ಲಿ ಏನು ಮಾಡ್ತಾರೆ, ರಾಷ್ಟ್ರಪತಿ ಕಡೆ ಅದನ್ನು ತೊಗೊಂಡು ಹೋಗ್ತಾರೆ, ಅಪೀಲ್ ಕೊಡ್ತಾರೆ ಅಲ್ಲಿ. ಅಂದರೆ ರಾಷ್ಟ್ರಪತಿಗಳು ಅದನ್ನು ಏನು ಮಾಡಬೇಕು, ಇವರಿಗೆ ಪಾಸಿ ಕೊಡಬೇಕೋ ಬೇಡವೋ ಅಂತ. ಅಕಸ್ಮಾತ್ ರಾಷ್ಟ್ರಪತಿಗಳು ಅವ್ರಿಗೇನಾದರೂ ಕ್ಷಮಾದಾನ ಮಾಡಿಬಿಟ್ರೆ ಅವ್ರದ್ದು ಫಾಸಿ ಶಿಕ್ಷೆಯಿಂದ ಅವ್ರು ಮುಕ್ತರಾಗ್ತಾರೆ. ತುಂಬ ಬಚ್ಚೋಂಕು ನಶಾ ರಹನಾ ಚಾಹಿ, ಉದಾರ ಚಿತ್ತ ಹೋನಾ ಚಾಹಿ. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗಂತೂ ನಶೆ ಇರಬೇಕು, ಉದಾರ ಚಿತ್ತರಾಗಬೇಕು. ಇಸ್ ಭಗೀರಥ್ ಮೇ ಬಾಪ್ ಪ್ರವೇಶ ಹುವಾ तो इनको बाप ने उदार चित्त बनाया ना. ಈ ಭಗೀರಥನಲ್ಲಿ ತಂದೆ ಪ್ರವೇಶ ಮಾಡಿದರು ಅಂದಾಗ ಇವರಿಗೆ ತಂದೆ ಉದಾರ ಚಿತ್ತರನಾಗಿ ಮಾಡಿದ್ರಲ್ವ. ಖುದ್ದು ಕುಚ್ ಭಿ ಕರ್ ಸಕ್ತೆ ಹೇನ, ವ ಇಸ್ಮೇ ಆಕರ್ ಮಾಲಿಕ್ ಬಂದು ಬೈಟ. ಸ್ವಯಂ ಏನಾದರೂ ಮಾಡ್ಬೋದಲ್ವ, ಇವರು ಇವರಲ್ಲಿ ಬಂದು ಮಾಲೀಕರಾಗಿ ಕುತ್ಕೊಂಡ್ಬಿಟ್ರು. ಚಲೋ ಎಸ ಭಾರತ್ಗೆ ಕಲ್ಯಾಣ ಕೆ ಲಿಯೇ ಲಗಾನಾ ಹೇ, ತುಮ್ ಧನ್ ಲಗಾತೆ ಹೋ ಭಾರತ್ಗೆ ಹಿ ಕಲ್ಯಾಣ ಕೆ ಲಿಯೇ. ಆವಾಗ ಅಂದ್ಕೊಂಡ್ರಂತೆ ಇದೆಲ್ಲ ಭಾರತದ ಕಲ್ಯಾಣಕ್ಕೋಸ್ಕರ ನೀನು ಈ ಸಂಪತ್ತನ್ನು ಯೂಸ್ ಮಾಡಬೇಕು ಅಂತ ಬಾಬಾ ಹೇಳಿದರು. ಆದಮೇಲೆ ನೀವೆಲ್ಲರೂ ಇದು ಸಂಪತ್ತನ್ನು ಯೂಸ್ ಮಾಡ್ಕೊಳ್ತಿರ್ತಾನೆ ಭಾರತದ ಕಲ್ಯಾಣಕ್ಕೋಸ್ಕರ. ಕೊಯ್ ಪೂಚೆ ಖರ್ಚಾ ಕಹಾಸೆ ಲಾತೆ ಹೋ, ಕೇಳ್ತಾರೆ ಭಾಳ ಜನ, ಎಲ್ಲಿಂದ ಬರುತ್ತೆ ಖರ್ಚು ನಿಮಗೆ, ಯಾರಾದರೂ ಫಂಡ್ ಕಳಿಸ್ತಾರಾ ಅಥವಾ ನಿಮ್ಮ ಮೇಲೆ ದೊಡ್ಡವರೇನಿದ್ದಾರೆ ಅಲ್ಲಿಂದ ಫಂಡ್ ಬರುತ್ತಾ ಅಂತ ಕೇಳ್ತಾರೆ. ಬೋಲೋ ಹಮ್ ಅಪ್ನೇ ಹಿ ತನ್ ಮನ್ ಧನ್ ಸೆ ಸರ್ವಿಸ್ ಕರ್ತೆ. ಅವ್ರಿಗೆ ಹೇಳಬೇಕು ನಾವು ನಮ್ಮದೇ ಆದ ತನು ಮನ ಧನದಿಂದ ಸೇವೆ ಮಾಡ್ತೇವೆ. ಹಮ್ ರಾಜ್ಯ ಕರೆಂಗೆ ತೋ ಪೈಸಾ ಭಿ ಹಮ್ ಲಗಾಯಂಗೆ, ಹಮ್ ಅಪ್ನಾ ಹಿ ಖರ್ಚಾ ಕರ್ತೆ ಹೇ. ಈಗ ನಾವು ರಾಜ್ಯ ಆಳಬೇಕು ಅಂದರೆ ದುಡ್ಡು ನಾವೇ ಯೂಸ್ ಮಾಡಬೇಕು ತಾನೆ, ನಮ್ಮದೇ ಖರ್ಚು ನಾವೇ ಮಾಡಬೇಕಲ್ವ. ಹಮ್ ಬ್ರಾಹ್ಮಣ ಶ್ರೀಮತ್ ಪರ್ ರಾಜ್ಯ ಸ್ಥಾಪನೆ ಕರ್ತೆ ಹೇ, ಜೋ ಬ್ರಾಹ್ಮಣ ಬನೆಂಗೆ ವಹಿ ಖರ್ಚಾ ಕರೆಂಗೆ. ನಾವು ಬ್ರಾಹ್ಮಣರು ಶ್ರೀಮತದಂತೆ ರಾಜ್ಯ ಸ್ಥಾಪನೆ ಮಾಡ್ತೇವೆ, ಯಾರು ಬ್ರಾಹ್ಮಣರಾಗ್ತಾರೋ ಅವರೇ ಖರ್ಚು ಮಾಡ್ತಾರೆ. शूद्र से ब्राह्मण बने फिर देवता बनना है. बाबा तो कहते हैं यह सब चित्र ऐसे ट्रांसलेट के बनाओ जो मनुष्य को कशिश हो. ಬಾಬಾ ಹೇಳ್ತಾರೆ ಶೂದ್ರರಿಂದ ಬ್ರಾಹ್ಮಣರಾಗಿ ನಂತರ ದೇವತೆಗಳಾಗಬೇಕು. ಬಾಬಾ ಅಂತೂ ಹೇಳ್ತಾರೆ ಎಲ್ಲ ಚಿತ್ರ ಈ ರೀತಿ ಟ್ರಾನ್ಸ್ಲೇಟದ್ ಮಾಡಿಸಿ, ಅಂದರೆ ಮನುಷ್ಯರಿಗೆ ಅದು ಆಕರ್ಷಣೆ ಆಗಬೇಕು. ಕೊಯ್ ಕೋ ಜಟ್ ಸೆ ತೀರ್ ಲಗ್ ಜಾಯ್, ಕೊಯ್ ಜಾದೂ ಕೆ ಡರ್ ಸೆ ಆಯಂಗೆ ಹಿ ನಹಿ. ಬಾಬಾ ಹೇಳ್ತಾರೆ ಕೆಲವರಿಗೆ ಪಟ್ಟಂತ ಬಾಣ ನಾಟಿದರೆ ಇನ್ನು ಕೆಲವರು ಇಲ್ಲೇನೋ ಜಾದು ಇದೆ, ಓಂ ಶಾಂತಿ ಅವರೇನೋ ಜಾದು ಮಾಡ್ತಾರೆ ಅಂತ ಹೆದರ್ಕೊಂಡು ಇಲ್ಲಿ ಬರೋದೇ ಇಲ್ಲ. ಮನುಷ್ಯ ಸೇ ದೇವತಾ ಬನಾನ ಯಾ ಜಾದು ಹೈನ. ಬಾಬಾ ಹೇಳ್ತಾರೆ ಮನುಷ್ಯರಿಂದ ದೇವತೆ ಮಾಡೋದು ಜಾದು ಅಲ್ವಾ. ಭಗವಾನ್ ವಾಚ್ ಮೈ ತುಮಕೋ ರಾಜಯೋಗ ಸಿಕ್ಕಾತಾ ಹೂँ, ಹಠಯೋಗಿ ಕಭಿ ರಾಜಯೋಗ ಸಿಕ್ಲಾ ನ ಸಕೆ. ಭಗವಾನ್ ವಾಚ್ ಆಗಿದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸ್ತೇನೆ, ಹಠಯೋಗಿಗಳು ಎಂದಿಗೂ ಕೂಡ ರಾಜಯೋಗ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾ ಬಾತೆ ಅಭಿ ತುಮ್ ಸಮಜ್ತೆ ಹೋ, ಈ ಮಾತನ್ನು ಈಗ ನೀವು ತಿಳ್ಕೊಂಡಿದ್ದೀರಾ. ತುಮ್ ಮಂದಿರ್ ಲಾಯಕ್ ಬನ್ ರಹೆ ಹೋ, ಈ ಸಮಯ ಸಾರಿ ವಿಶ್ವ ಬೇಹದ್ ಕಿ ಲಂಕಾ ಹೇ. ಬಾಬಾ ಒಂದು ಮಾತು ಹೇಳ್ತಿದ್ದಾರೆ ಇಲ್ಲಿ, ನೀವೆಲ್ಲ ಮಕ್ಕಳು ಮಂದಿರಕ್ಕೆ ಯೋಗ್ಯರಾಗ್ತಿದ್ದೀರಾ. ಇವತ್ತು ಇಡೀ ಜಗತ್ತೇ ಬೇಹದ್ದಿನ ಲಂಕೆಯಾಗಿದೆ. ಸಾರೆ ವಿಶ್ವ ಮೇ ರಾವಣ ಕಾ ರಾಜ್ಯ ಹೇ, ಬಾಕಿ ಸತ್ಯುಗ ತ್ರೇತಾ ಮೇ ಯಾ ರಾವಣ ಆಜ್ ದಿ ಹೋ ಕೈಸೇ ಸಕ್ತೆ. ಬಾಬಾ ಹೇಳ್ತಾರೆ ಇಡೀ ವಿಶ್ವದಲ್ಲಿ ರಾವಣನ ರಾಜ್ಯ ಇದೆ, ಇನ್ನು ಸತ್ಯುಗ ತ್ರೇತಾ ಯುಗದಲ್ಲಿ ರಾವಣ ಎಲ್ಲ ಹೆಂಗೆ ಬರ್ಲಿಕ್ಕೆ ಸಾಧ್ಯ. ಬಾಪ್ ಕತೆ ಅಭಿ ಮೈ ಜೋ ಸುನಾತಾ ಹೂँ ವ ಸುನು. ಇಲ್ಲಿ ಬಾಬಾ ನಮಗೇನು ಹೇಳ್ತಾರೆ, ಮಕ್ಕಳಿಗೆ ನಾನು ಏನು ಹೇಳ್ತೀನೋ ಅದನ್ನೇ ಕೇಳಿ ಅಂತ. ಇನ್ನು ಆಂಖೋ ಸೆ ಕುಚ್ ದೇಖೋ ನಹಿ, ಯ ಪುರಾನಿ ದುನಿಯಾ ಹಿ ವಿನಾಶ್ ಹೋನಿ ಹೇ.
ಈ ಕಣ್ಣುಗಳಿಂದ ಏನು ನೋಡಬೇಡಿ ಅಂತಾರೆ ಬಾಬಾ. ಈ ಹಳೆ ಜಗತ್ತೇ ವಿನಾಶವಾಗಲಿದೆ. ಇಸ್ಲಿಯೇ ಹಮ್ ಅಪ್ನೆ ಶಾಂತಿಧಾಮ ಸುಖಧಾಮ ಕೋ ಹಿ ಯಾದ್ ಕರ್ತೆ. ಅದಕ್ಕೋಸ್ಕರ ನಾವು ನಮ್ಮ ಶಾಂತಿಧಾಮ ಸುಖಧಾಮವನ್ನೇ ನೆನ್ಪು ಮಾಡ್ತೇವೆ. ಅಭಿ ತುಮ್ ಪೂಜಾರಿ ಸೆ ಪೂಜ್ಯ ಬನ್ ರಹೆ ಹೋ. ಯಾ ನಂಬರ್ 1 ಪೂಜಾರಿ ತೇ, ನಾರಾಯಣ್ ಕಿ ಬಹುತ್ ಪೂಜಾ ಕರ್ತೆ ತೇ. ಬಾಬಾ ಹೇಳ್ತಾರೆ, ಈಗ ನೀವು ಪೂಜಾರಿಯಿಂದ ಪೂಜ್ಯ ಆಗ್ತಿದ್ದೀರಾ. ಇವರು ನಂಬರ್ 1 ಪೂಜಾರಿ ಇದ್ದರು, ನಾರಾಯಣನ ಭಾಳ ಪೂಜೆ ಮಾಡ್ತಾಯಿದ್ರು. ಫಿರ್ ಪೂಜ್ಯ ನಾರಾಯಣ್ ಬನ್ ರಹೆ ಹೇ, ತುಮ್ ಭಿ ಪುರುಷಾರ್ಥ ಕರ್ ಬನ್ ಸಕ್ತೆ ಹೋ. ಈಗ ನಂತರ ಅವರು ಪೂಜ್ಯ ನಾರಾಯಣ ಆಗ್ತಿದ್ದಾರೆ, ನೀವು ಕೂಡ ಪುರುಷಾರ್ಥ ಮಾಡಿ ಆಗ್ಬೋದು. ರಾಜಧಾನಿ ತೋ ಚಲ್ತಿ ಹೇ ನ, ಜೈಸೆ ಕಿಂಗ್ ಎಡ್ವರ್ಡ್ ದಿ ಫಸ್ಟ್, ಸೆಕೆಂಡ್, ಥರ್ಡ್ ಚಲ್ತಾ ಹೇ. ರಾಜಧಾನಿನೂ ನಡೀತದೆ ಅಲ್ವಾ, ಹೇಗೆ ಕಿಂಗ್ ಎಡ್ವರ್ಡ್ ದಿ ಫಸ್ಟ್, ಸೆಕೆಂಡ್, ಥರ್ಡ್, ಹೀಗೆ ಒಂದು ಮನೆತನ ನಡೀತದೆ ಅಲ್ಲಿ. ಬಾಪ್ ಕಹತೆ ತುಮ್ ಸರ್ವ್ಯಾಪಿ ಕರ್ ಹಮಾರ ತಿರಸ್ಕಾರ ಕರ್ತೆ ಆಯ್ ಹೋ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನೀವು ನನಗೆ ಸರ್ವ್ಯಾಪಿ ಅಂತ ಹೇಳಿ ನನ್ನ ತಿರಸ್ಕಾರ ಮಾಡ್ತಾ ಬಂದ್ರಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮೆಲ್ಲರ ಒಳಗಡೆ ರಾವಣ ಕೂತ್ಕೊಂಡಿದ್ದಾನೆ. ಎಲ್ಲ ಮನುಷ್ಯರಲ್ಲಿ ರಾವಣನ ವಿಕಾರ ಅಂದರೆ ವಿಕಾರ ತುಂಬಿಕೊಂಡಿದೆ. ವಿಕಾರ ಸರ್ವ್ಯಾಪಿಯಾಗಿದೆ, ರಾವಣ ಸರ್ವ್ಯಾಪಿಯಾಗಿದ್ದಾನೆ. ಆದರೆ ಪರಮಾತ್ಮ ಸರ್ವ್ಯಾಪಿ ಅಲ್ಲ. ಪರಮಾತ್ಮನಿಗೆ ಸರ್ವ್ಯಾಪಿ ಅಂತ ಹೇಳಿ ಪರಮಾತ್ಮನನ್ನು ತಿರಸ್ಕಾರ ಮಾಡಿದ್ರಿ ಅಂತ ಬಾಬಾ ಹೇಳ್ತಾರೆ. ಫಿರ್ ಭಿ ಹಮ್ ತುಮಾರ ಉಪಕಾರ ಕರ್ತವ್. ನೀವು ಅಷ್ಟೆಲ್ಲ ನನಗೆ ತಿರಸ್ಕಾರ ಮಾಡಿದ್ರೂ ಕೂಡ ನಾ ಬಂದು ನಿಮಗೆ ಉಪಕಾರ ಮಾಡ್ತೀನಿ ಅಂತಾರೆ ಬಾಬಾ. ये खेल ही ऐसा ವಂಡರ್ಫುಲ್ ಬನಾ ಹುआ है, ಪುರುಷಾರ್ಥ ಜರೂರ್ ಕರ್ನಾ ಹೇ. ಈ ಆಟನೇ ಈ ರೀತಿ ಅದ್ಭುತವಾಗಿ ಮಾಡಲ್ಪಟ್ಟಿದೆ, ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕು. ಕಲ್ಪ ಪಹಲೆ ಜೋ ಪುರುಷಾರ್ಥ ಕಿಯಾ ಹೇ ವಹಿ ಡ್ರಾಮಾನುಸಾರ ಕರೆಂಗೆ. ಕಲ್ಪದ ಮೊದಲು ಯಾರು ಪುರುಷಾರ್ಥ ಮಾಡಿದ್ರೋ ಅವರೇ ನಾಟಕದ ಅನುಸಾರ ಮಾಡ್ತಾರೆ. जिस बच्चे को सर्विस का शौक रहता है उसको रात दिन यही चिंतन रहता है. ಬಾಬಾ ಹೇಳ್ತಾರೆ, ಯಾವ ಮಕ್ಕಳಿಗೆ ಸೇವೆ ಆಸಕ್ತಿ ಇರ್ತದೆ ಅವ್ರಿಗೆ ಹಗಲು ರಾತ್ರಿ ಅದೇ ಚಿಂತನೆ ನಡೀತಿರ್ತದೆ. तुम बच्चों को बाप से रास्ता मिला है तो तुम बच्चों को सर्विस बिगर और कुछ अच्छा नहीं लगता है. ನಾವು ಮಕ್ಕಳಿಗೆ ತಂದೆಯಿಂದ ದಾರಿ ಸಿಕ್ಕಿದೆ, ಸೊ ನಾವು ಮಕ್ಕಳು ಸೇವೆ ಮಾಡದೆ ನಮಗೆ ಬೇರೆ ಏನೂ ಇಷ್ಟನೂ ಆಗೋದಿಲ್ಲ. ಬಾಬನ ಸೇವೆನೇ ಮಾಡಬೇಕು. ಬಾಬಾ ನಮ್ಮನ್ನು ಮುಂದಿಟ್ಟು ಎಷ್ಟು ಖುಷಿ ಪಡ್ತಿದ್ದಾರೋ ಹಾಗೆ ಬಾಬನ ಮುಂದಿಟ್ಟು ಕೂಡ ನಾವು ಖುಷಿ ಪಡಬೇಕು ಅನ್ನುವಂಥದ್ದು ಇರಬೇಕು. ದುನಿಯಾವಿ ವಾತಾವರಣ ಅಚ್ಚಾ ನಹೀ ಲಗ್ತಾ, ಅಂಥ ಮಕ್ಕಳಿಗೆ ಜಗತ್ತಿನ ವಾತಾವರಣ ಇಷ್ಟ ಆಗೋದಿಲ್ಲ. सर्विस वालों को तो सर्विस बिगर आराम नहीं, टीचर को पढ़ाने में मज़ा आता है. ಸೇವೆ ಮಾಡುವಂಥವರಿಗೆ ಸೇವೆ ಹೊರತು ಯಾವುದೂ ಆರಾಮ್ ಅನಿಸಲ್ಲ. ಟೀಚರಿಗೆ ಓದಿಸೋದ್ರಲ್ಲಿನೇ ಮಜಾ ಬರ್ತದೆ. ಅಬ್ ತುಮ್ ಬನೆ ಹೋ ಬಹುತ್ ऊंचे टीचर, तुम्हारा धंधा ही यह है. जितना अच्छा टीचर बहुतों को आप समान बनाएंगे, इनको इतना इजाफा मिलता है. ಬಾಬಾ ಒಂದು ಮಾತು ಹೇಳ್ತಾರೆ, ಈಗ ನೀವು ಬಹಳ ಶ್ರೇಷ್ಠ ಟೀಚರ್ ಆಗಿದ್ದೀರಾ, ನಿಮ್ಮ ಉದ್ಯೋಗನೇ ಇದು. ಎಷ್ಟು ಒಳ್ಳೆಯ ಟೀಚರ್ ಬಹಳ ಜನರನ್ನು ತಮ್ಮ ಸಮಾನ ಮಾಡ್ಕೊಳ್ತಾರೋ ಅಷ್ಟು ಅವರಿಗೆ ಬಹುಮಾನ ಸಿಗ್ತದೆ. ಉನ್ಕೋ ಪಡಾನೆ ಬಿಗರ್ ಆರಾಮ್ ನಹೀ ಆಯೇಗಾ. ಅಂಥವರಿಗೆ ಬೇರೆಯವ್ರಿಗೆ ಓದಿಸ್ದೆ ಆರಾಮ ಅನಿಸೋದಿಲ್ಲ, ಅವರಿಗೆ ಖುಷಿನೂ ಆಗೋದಿಲ್ಲ. ಪ್ರದರ್ಶನಿ ಆದಿ ಮೇ ರಾತ್ ಕೋ 12 भी बज जाते हैं तो भी ಖುಷಿ ಹೋತಿ ಹೇ. ಈಗ ಪ್ರದರ್ಶನಿ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ರಾತ್ರಿ 12 ಆದ್ರೂ ಕೂಡ ಖುಷಿ ಇರ್ತದೆ ಅವರಿಗೆ. ಥಕಾವಟ್ ಹೋತಿ ಹೇ, ಗಲಾ ಖರಾಬ್ ಹೋ ಜಾತಾ ಹೇ ತೋ ಭಿ ಖುಷಿ ಮೇ ರಹತೆ. ಸುಸ್ತಾಗ್ತದೆ, ಸುಸ್ತಾಗಲ್ಲ ಅಂತಲ್ಲ, ಗಂಟ್ಲು ಒಣಗ್ತದೆ, ಆದರೂ ಕೂಡ ಖುಷಿಯಲ್ಲಿರ್ತಾರೆ ಅವರು. ಈಶ್ವರೀಯ ಸರ್ವಿಸ್ ಹೈನಾ, ಯೇ ಬಹುತ್ ऊंची ಸರ್ವಿಸ್ ಹೈ, ಉನ್ಕೋ ಫಿರ್ ಕುಚ್ ಭಿ ಮೀಠಾ ನಹೀ ಲಗ್ತಾ ಹೈ. ಈಶ್ವರನ ಸೇವೆ ಅಲ್ವಾ, ಇದು ಬಹಳ ಶ್ರೇಷ್ಠವಾದ ಸೇವೆ. ಅವ್ರಿಗೆ ಮತ್ತು ಯಾವುದೂ ಸಿಹಿ ಅನಿಸಲ್ಲ, ಯಾವುದು ಖುಷಿ ಕೊಡಲ್ಲ. ಕಹೆಂಗೆ ಹಮ್ ಯಾ ಮಕಾನ್ ಆದಿ ಲೇಕರ್ ಭಿ ಕ್ಯಾ ಕರೆಂಗೆ, ಹಮ್ಕೋ ತೋ ಪಡಾನಾ ಹೇ, ಯಹಿ ಸರ್ವಿಸ್ ಕರ್ನಿ ಹೇ. ಅವ್ರು ಹೇಳ್ತಾರೆ, ಈ ಮನೆ ಎಲ್ಲ ತೊಗೊಂಡು ನಾವು ಏನು ಮಾಡೋದಿದೆ, ನಾವು ಕೇವಲ ಸೇವೆ ಮಾಡೋದು, ಈ ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ. ಮಿಲ್ಕಿಯತ್ ಆದಿ ಮೇ ಖಿಟ್ ಖಿಟ್ ದೇಖೆಂಗೆ ತೋ ಕಹೆಂಗೆ ಯಾ ಸೋನಾ ಹಿ ಕಿಸ್ ಕಾಮ್ ಕಾ ಜೋ ಕಾನ್ ಕಟೆ. ಆಸ್ತಿ ಎಲ್ಲ ನೋಡಿ ಅಲ್ಲಿ ಕಿಟಿ ಅನಿಸಿದರೆ ಅವ್ರು ಹೇಳ್ತಾರಂತೆ, ಈ ಚಿನ್ನ ಈ ಬಂಗಾರ ಯಾವ ಕೆಲಸಕ್ಕೆ, ನಮ್ಮ ಕಿವಿ ಕಟ್ ಮಾಡ್ತದೆ, ನಮ್ಮ ಕುತ್ತಿಗೆ ಕಟ್ ಮಾಡ್ತದೆ ಅಂದಮೇಲೆ ಇದು ಬಂಗಾರ ಎಲ್ಲ ತೊಗೊಂಡು ಏನು ಮಾಡೋದು. ಸರ್ವಿಸ್ಸೇ ತೋ ಬೇಡ ಪಾರ್ ಹೋನೆ, ಸೇವೆ ಮಾಡಿದರೆ ದೋಣಿ ಪಾರ್ ಆಗ್ತದೆ. ಬಾಬಾ ಕಹ ದೇತೆ ಹೇ ಮಕಾನ್ ಬಿ ಬಲ್ ಉನ್ಕೆ ನಾಮ್ ಪರ್ ಹೋ, ಬಿಕೆ ಕೋ ತೋ ಸರ್ವಿಸ್ ಕರ್ನಿ ಹೇ. ಬಾಬಾ ಒಂದು ಮಾತು ಹೇಳ್ತಾರೆ, ಮನೇನೂ ಬಲೆ ಬೇಕಾದ್ರೆ ಅವ್ರ ಹೆಸರಿನಲ್ಲೇ ಇರಿ, ಬಿಕೆಗಳು ಬಂದು ಸೇವೆ ಮಾಡಬೇಕು. ಈ ಸರ್ವಿಸ್ ಮೇ ಕೊಯ್ ಬಾಹರ್ ಕಾ ಬಂಧನ ಅಚ್ಚಾ ನಹೀ ಲಗ್ತಾ. ಈ ಸೇವೆ ಮಾಡುವಾಗ ಹೊರಗಿನ ಬಂಧನ ಇಷ್ಟ ಆಗೋದಿಲ್ಲ. ಕೊಯ್ ಕಿ ತೋ ರಗ್ ಜಾತಿ ಹೇ, ಕೊಯ್ ಕಿ ರಗ್ ಟೂಟಿ ಹುಯಿ ರಹತಿ ಹೇ. ಕೆಲವ್ರದ್ದು ಅಲ್ಲಿ ಆಕರ್ಷಣೆ ಆಗ್ತದೆ, ಕೆಲವ್ರದ್ದು ಎಲ್ಲ ಆಕರ್ಷಣೆಯಿಂದ ಮುಕ್ತಾಗಿರ್ತಾರೆ ಅವರು. ಬಾಬಾ ಕತೆ ಮನ್ ಮನಾಭವತ್ತು ತುಮಾರೆ ವಿಕರ್ಮ ವಿನಾಶ ಹೋಂಗೆ. ಬಾಬಾ ಹೇಳ್ತಾರೆ, ಮನ್ ಮನಾಭವ ಅಂದಾಗ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ.
बहुत मदद मिलती जाती है। इस सर्विस में तो लग जाना चाहिए ना, ಭಾಳ ಸಹಯೋಗ ಸಿಗ್ತದೆ, ಈ ಸೇವೆಯಲ್ಲಿ ತೊಡಗಬೇಕಲ್ವ, ಇಸ್ಮೆ ಆಮ್ದಾನಿ ಹೇ ಬಹುತ್, ಮಕಾನ್ ಆದಿ ಕಿ ಬಾತ್ ನೈ, ಭಾಳಷ್ಟು ಗಳಿಕೆ ಇದೆ ಇಲ್ಲಿ ಅಂತಾರೆ ಬಾಬಾ. ಆದರೆ ಇಲ್ಲಿ ಮನೆಯ ಮಾತಿಲ್ಲ, ಮಕಾನ್ದೇ ಅವ್ರು ಬಂಧನ್ ಡಾಲಿ ತೋ ಐಸೆ ಲೇಂಗೆನೆ. ಈ ಕೆಲವ್ರು ನೋಡಿ ಮನೆ ಕೊಟ್ಟಿರ್ತಾರೆ, ಸೇವೆ ಮಾಡಬೇಕು, ಸೇವೆ ಮಾಡಿ ಯೂಸ್ ಮಾಡ್ಕೊಳ್ಳಿ ಅಂತ ಮನೆ ಕೊಟ್ಟಿರ್ತಾರೆ. ಮನೆ ಕೊಟ್ಟು ಸುಮ್ಮನಾದರೆ ಪರವಾಗಿಲ್ಲ, ಬಂಧನ ಹಾಕ್ತಾರೆ, ನಾವು ಹೇಳ್ದಂಗೆ ಕೇಳಬೇಕು, ಯಾಕಂದ್ರೆ ನಾವು ಮನೆ ಕೊಟ್ಟಿದ್ದೀವಿ ನಿಮಗೆ, ನಾವು ಹೆಂಗೆ ಹೇಳ್ತೀವೋ ಹಾಗೆ ನಡ್ಕೊಳ್ಬೇಕು ಅಂತ ಬಂಧನ ಹಾಕಿದರೆ ಬಾಬಾ ಹೇಳ್ತಾರೆ ಅಂಥವ್ರದ್ದು ನಮಗೆ ಬೇಕಾಗಿಲ್ಲ ಅಂತ. ಜೋ ಸರ್ವಿಸ್ ನೈ ಜಾನ್ತೆ ವತ್ತು ಅಪ್ನೆ ಕಾಮ್ಕೆ ನೈ. ಇನ್ನು ಯಾರು ಸೇವಾ ಮಾಡೋದು ತಿಳ್ಕೊಂಡಿಲ್ವೋ ಅವ್ರು ಯಾವ ಕೆಲಸಕ್ಕೂ ಬರಲ್ಲ. ಟೀಚರ್ ಆಪ್ ಸಮಾನ ಬನಾಯಂಗೆ, ನೈ ಬಂತಿತ್ತು ಕ್ಯಾ ಕಾಮ್ಕೆ. ಟೀಚರ್ ತಮ್ಮ ಸಮಾನ ಮಾಡ್ಕೊಳ್ತಾರೆ, ಯಾರಾಗೋದಿಲ್ಲ ಅವ್ರು ಯಾವ ಕೆಲಸಕ್ಕೆ. ಹ್ಯಾಂಡ್ಸ್ ಕಿ ಬಹುತ್ ಜರೂರತ್ रहती है ना, इसमें भी ಕನ್ಯಾओं ಮಾತಾओं की ಜಾಸ್ತಿ ಜರೂರತ್ रहती है. ಬಾಬಾ ಹೇಳ್ತಾರೆ ಹ್ಯಾಂಡ್ಸಿನ ಅವಶ್ಯಕತೆ ಭಾಳಷ್ಟು ಇರ್ತದೆ, ಇದರಲ್ಲಿನೂ ಕನ್ಯೆಯರು ಮಾತೆಯರದು ಜಾಸ್ತಿ ಅವಶ್ಯಕತೆ ಇದೆ. ಬಚ್ಚಿ ಸಮಸ್ತೆ ಹೇ ಬಾಪ್ ಟೀಚರ್ ಹೇ, ಬಚ್ಚಿ ಬಿ ಟೀಚರ್ ಚಾಯ್. ಮಕ್ಕಳು ತಿಳ್ಕೊಂಡಿದ್ದೇವೆ, ಅಪ್ಪ ಟೀಚರ್ ಅಂದಾಗ ಮಕ್ಕಳು ಕೂಡ ಟೀಚರ್ ಇರಬೇಕು. ಐಸೇನೇ ಕೆ ಟೀಚರ್ ಅವ್ರು ಕೊಯ್ ಕಾಮ್ ನೈ ಕರ್ ಸಕ್ತೆ ಹೇ, ಹಿಂಗೂ ಅಲ್ಲ, ಟೀಚರ್ ಯಾವ ಕೆಲಸನೂ ಮಾಡಲ್ವ, ಹಾಗಾದರೆ ಸಬ್ ಕಾಮ್ ಕರ್ನಾ ಚಾಯ್, ಎಲ್ಲ ಕೆಲಸ ಮಾಡಬೇಕಾಗ್ತದೆ ಅಂತಾರೆ ಬಾಬಾ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार, दिन रात सर्विस के चिंतन में रहना है और सब रंगे तोड़ देनी है. सर्विस के बिगर आराम नहीं, सर्विस कर आप समान बनाना है. ಬಾಬಾ ಹೇಳ್ತಾರೆ ಹಗಲು ರಾತ್ರಿ ಸೇವೆ ಚಿಂತನೆಯಲ್ಲಿರಬೇಕು, ಎಲ್ಲ ಆಕರ್ಷಣೆಯಿಂದ ದೂರ ಆಗಬೇಕು, ಸೇವೆ ಹೊರತು ಆರಾಮ್ ಮಾಡಬಾರ್ದು, ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಬೇಕು. ಸೆಕೆಂಡ್, ಬಾಪ್ ಸಮಾನ ಉದಾರ ಚಿತ್ತ ಬನ್ನ ಹೇ, ಸಬ್ಕಿ ನಬ್ಜ್ ದೇಖ್ ಸೇವಾ ಕರ್ನಿ ಹೇ. ತಂದೆ ಸಮಾನ ಉದಾರ ಚಿತ್ತರಾಗಬೇಕು, ಎಲ್ಲರ ನಾಡಿ ನೋಡಿ ಸೇವೆ ಮಾಡಬೇಕು. अपना तन मन धन भारत के कल्याण में लगाना है. ತಮ್ಮ ತನುಮನ ಧನವನ್ನು ಭಾರತದ ಕಲ್ಯಾಣಕ್ಕೋಸ್ಕರ ಉಪಯೋಗ ಮಾಡಬೇಕು. ಅಚಲ ಅಡೋಲ್ ಬನ್ನೆ ಕಿಲಿ ಆಜ್ಞಾಕಾರಿ ವಫಾದಾರ್ ಬನ್ನ ಹೇ. ಅಚಲ ಅಡೋಲ ಆಗೋದಕ್ಕೋಸ್ಕರ ಆಜ್ಞಾಕಾರಿ ನಂಬಿಗಸ್ತರಾಗಬೇಕು. ವರದಾನ್, ಕ್ಯೂ ಕ್ಯಾ ಕೆ ಕ್ವಶನ್ ಕಿ ಜಾಲ್ ಸೆ ಸದಾ ಮುಕ್ತ रहने वाले ವಿಶ್ವ ಸೇವಾದಾರಿ ಚಕ್ರವರ್ತಿ ಭವ. ಬಾಬಾ ವರದಾನ ಕೊಡ್ತಾರೆ, ಯಾಕೆ ಏನು ಎಂಬ ಪ್ರಶ್ನೆಯ ಜಾಲದಿಂದ ಸದಾ ಮುಕ್ತ ಇರುವಂತಹ ವಿಶ್ವ ಸೇವಾದಾರಿ ಚಕ್ರವರ್ತಿಯಾಗಿರಿ. जब स्वदर्शन चक्र राइट तरफ चलने के बजाय रॉन्ग तरफ चला जाता है, तब मायाजीत बनने के बजाय पर के दर्शन के उलझन के चक्र में आ जाते हो, जिसे क्यों और क्या के क्वेश्चन की जाल बन जाती है, जो स्वयं ही रचते फिर स्वयं ही फंस जाते. इसलिए नॉलेजफुल बन स्वदर्शन चक्र फिराते रहो, तो क्यों क्या के क्वेश्चन की जाल से मुक्त हो. योगयुक्त जीवन मुक्त चक्रवर्ती बन बाप के साथ विश्व कल्याण की सेवा में चक्र लगाते रहेंगे. विश्व सेवादारी चक्रवर्ती राजा बन जाएंगे. ಬಾಬಾ ಇಲ್ಲೇನು ಹೇಳ್ತಾರೆ ನೋಡಿ, ಯಾವಾಗ ಸ್ವದರ್ಶನ ಚಕ್ರ ಸರಿಯಾದ ಕಡೆ ತಿರುಗಿಸುವ ಬದಲಿಗೆ ತಪ್ಪು ದಾರಿಯಲ್ಲಿ ಅದೇನಾದರೂ ಹೊರಟ್ರೆ, ಆಗ ಮಾಯಾಜೀತರಾಗೋ ಬದಲಿಗೆ ಪರದರ್ಶನದ ಒಂದು ಗೊಂದಲದ ಚಕ್ರದಲ್ಲಿ ಬರ್ತೀರಾ. ಅದರಿಂದ ಯಾಕೆ ಏನು ಎಂಬ ಪ್ರಶ್ನೆಯ ಜಾಲ ಹುಟ್ಕೊಂಡು ಬಿಡ್ತದೆ. ಸ್ವಯಂವೇ ರಚನೆ ಮಾಡ್ತೀರಾ, ನೀವೇ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ನಾಲೆಜ್ಫುಲ್ಲಾಗಿ ಸ್ವದರ್ಶನ ಚಕ್ರ ತಿರುಗಿಸ್ತಾ ಇರಿ. ಯಾಕೆ ಏನು ಎಂಬ ಪ್ರಶ್ನೆಯ ಜಾಲದಿಂದ ಮುಕ್ತರಾಗಿ ಯೋಗಯುಕ್ತ ಜೀವನ್ಮುಕ್ತ ಚಕ್ರವರ್ತಿಗಳಾಗಿ ತಂದೆಯ ಜೊತೆಗೆ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಚಕ್ರ ಹಾಕ್ತಾ ಇರಿ ಅಂತಾರೆ ಬಾಬಾ. ವಿಶ್ವ ಸೇವಾದಾರಿ ಚಕ್ರವರ್ತಿ ರಾಜ ಆಗ್ತೀರಾ ಅನ್ನೋ ಮಾತನ್ನು ಬಾಬಾ ಮಕ್ಕಳಿಗೆ ವರದಾನದ ರೂಪದಲ್ಲಿ ಹೇಳ್ತಾರೆ. ಸ್ಲೋಗನ್, प्लेन बुद्धि से प्लान को प्रैक्टिकल में लाओ तो सफलता समाई हुई है. ಪ್ಲೇನ್ ಬುದ್ಧಿಯಿಂದ ಪ್ಲ್ಯಾನನ್ನು ಪ್ರಾಕ್ಟಿಕಲ್ದಲ್ಲಿ ತನ್ನಿ, ಆಗ ಸಫಲತೆ ಸಮಾವೇಶವಾಗಿದೆ. ಅವ್ಯಕ್ತ ಇಶಾರೆ, ಈಗ ಸಂಪನ್ನ ಅಥವಾ ಕರ್ಮಾತೀತ ಆಗುವ ಗುಂಗಲ್ಲಿ ಬನ್ನಿ. जब कर्माती स्थिति के समीप पहुँचेंगे तब किसी भी आत्मा तरफ बुद्धि का झुकाव कर्म का बंधन नहीं बनाएंगे. ಬಾಬಾ ಹೇಳ್ತಾರೆ, ಯಾವಾಗ ಕರ್ಮಾತೀತ ಸ್ಥಿತಿಯ ಸಮೀಪ ತಲುಪ್ತೀರಾ, ಆಗ ಯಾವುದೇ ಕೂಡ ಆತ್ಮದ ಕಡೆ ಬುದ್ಧಿಯ ಎಳೆತ ಸೆಳೆತ ಕರ್ಮದ ಬಂಧನದಲ್ಲಿ ಬರೋದಿಲ್ಲ.
कर्मातीत अर्थात सर्व कर्म बंधनों से मुक्त। न्यारे बन प्रकृति का द्वार निमित्त मात्र कर्म कराना। ಕರ್ಮಾತೀತ ಅಂದರೆ ಸರ್ವ ಕರ್ಮದ ಬಂಧನಗಳಿಂದ ಮುಕ್ತ, ನ್ಯಾರ ಆಗಿ ಪ್ರಕೃತಿಯ ಮೂಲಕ ನಿಮಿತ್ತ ಮಾತ್ರ ಕರ್ಮ ಮಾಡಿಸೋದು। कर्मातीत अवस्था का अनुभव करने के लिए न्यारे बनने का पुरुषार्थ बार बार नहीं करना पड़े। सहज और स्वतः ही अनुभव हो कि कराने वाला और करने वाले या कर्मेंद्रिಯ है ही अलग। कर्मातीत ಅವಸ್ಥೆಯ ಅನುಭವ ಮಾಡೋದಕ್ಕೋಸ್ಕರ ನ್ಯಾರ ಆಗುವ ಪುರುಷಾರ್ಥ ಬಾರಿ ಬಾರಿ ಮಾಡುವ ಅವಶ್ಯಕತೆ ಇಲ್ಲ. ಸಹಜ ಮತ್ತು ಸ್ವತಃವಾಗಿ ಅನುಭವ ಆಗಬೇಕು. ಮಾಡಿಸುವಂಥವನು ಮತ್ತು ಮಾಡುವಂಥ ಈ ಕರ್ಮೇಂದ್ರಿಯಗಳು ಎರಡು ಬೇರೆಯೇ ಆಗಿದ್ದಾವೆ ಅನ್ನುವಂಥದ್ದು ಅರ್ಥ ಆಗಬೇಕು ಅಂತ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಅಚ್ಚ ಓಂ ಶಾಂತಿ.